ನಮಸ್ಕಾರಗಳು. ದಮಿತ್ ಚಂದ್ರಬಾಲನ್ ಟ್ಯಾರೋಟ್ಗೆ ಸ್ವಾಗತ. ನಿಮ್ಮ ಬಗ್ಗೆ ಯಾರು ರಹಸ್ಯವಾಗಿ ಯೋಚಿಸ್ತಿದ್ದಾರೆ ಅಂತ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ನೀವು ಇದನ್ನು ತಗೊಳ್ಬೋದು, ದಯವಿಟ್ಟು ಇಲ್ಲ ಅಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ. ನಿಮ್ಮ ಬಗ್ಗೆ ರಹಸ್ಯವಾಗಿ ಯೋಚಿಸ್ತಿದ್ದಾರಾ ಅಂತ ನೋಡೋಣ. ನಿಮ್ಮ ಬಗ್ಗೆ ರಹಸ್ಯವಾಗಿ ಯೋಚಿಸ್ತಿದ್ದಾರೆ ನಿಮ್ಮ ವ್ಯಕ್ತಿಗಳಾಗಿರ್ಬೋದು. ಬಟ್ ಯಾರು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ರಹಸ್ಯವಾಗಿ, ಯಾರು ಥಿಂಕ್ ಮಾಡ್ತಿದ್ದಾರೆ ಅಂತ ನೋಡೋಣ. ನಂಬರ್ 1 ಬಂದು ಇಲ್ಲಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಯಾರಿದ್ದಾರೆ, ನಿಮ್ಮ ಜೊತೆ ಯಾರು ಕನೆಕ್ಷನಲ್ಲಿದ್ದಾರೆ, ಯಾರು ಕಾಲಲ್ಲಿದ್ದಾರೆ, ಯಾರು ಇಮೇಲಲ್ಲಿದ್ದಾರೆ, ಏನು ಇಶ್ಯೂಸ್ ಆಗ್ತಿರ್ಬೋದು, ನಿಮಗೆ ಒಂದು ಮೆಸೇಜ್ ಮುಖಾಂತರ ಆಗಿರ್ಬೋದು, ಮೇನ್ ಇಲ್ಲಿ ನಿಮ್ಗೆ ಏನೋ ಸಮಸ್ಯೆಗಳನ್ನ ಮಾಡ್ತಾ ಇರ್ಬೋದು, ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋರೆ ನಿಮ್ಮ ಜೊತೆ ಕನೆಕ್ಷನಲ್ಲಿರ್ಬೋದು, ನೀವು ಜಾಬ್ ಮಾಡ್ತಾ ಇರೋವಂಥ ಜಾಗದಲ್ಲಿ ಯಾರು ನಿಮಗೆ ರಹಸ್ಯವಾಗಿ ಏನೋ ಯೋಚಿಸ್ತಿದ್ದಾನೆ ನಿಮ್ಮ ಬಗ್ಗೆ ಅಂತ ಬಂದಿರುವಂಥದ್ದು. ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ನೀವು ಕೆಲಸ ಮಾಡ್ತಿರುವಂಥ ಜಾಗದಲ್ಲಿ ಆಗಿರ್ಬೋದು, ಮತ್ತು ನೀವು ಅವ್ರ ಜೊತೆ ಮಾತಾಡ್ತಾ ಇರ್ಬೋದು, ಅವ್ರ ಜೊತೆ ಟೆಕ್ಸ್ಟ್ ಮಾಡ್ತಾ ಇರ್ಬೋದು. ಮತ್ತು ಕೆಲವರು ಇಲ್ಲಿ ಏನೋ ಒಂದು ನಿಮಗೆ ಏನೋ ಅವ್ರದ್ದು ಮಧ್ಯೆ ನಿಮಗೆ ಏನೋ ಇಶ್ಯೂಸ್ ಬಂದು ಅವ್ರ ಜೊತೆ ನೀವು ಒಂದು ಪ್ರಾಬ್ಲಮ್ಸ್ ಕೇಳೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮ ಜೊತೆ ಅವರು ಮಾತಾಡಿಕೊಂಡು ಏನೋ ರಹಸ್ಯವಾಗಿ ಏನೋ ಮುಚ್ಚಿಡ್ತಾ ಇರ್ಬೋದು, ಸೀಕ್ರೆಟ್ ಮಾಡ್ತಾ ಇರ್ಬೋದು ಅಂತ ಬಂದಿರುವಂಥದ್ದು. ಬಟ್ ಇಲ್ಲಿ ಟೈಮ್ ಕೆಲವರು ಹೇಳೋದಾದರೆ ನಿಮ್ಮ ಆ ಟೈಮ್ ಯಾವಾಗ ಬರುತ್ತೆ ಆಗುತ್ತಾ ಅಂತಾದರೆ ಇದು ಟೈಮ್ನ ತೊಗೊಳುತ್ತೆ. ಯಾಕಂದರೆ ಅವ್ರ ರಹಸ್ಯನ ಬಿಚ್ಚಿಡಬೇಕು ಅಂದರೆ ಕೆಲವು ವರ್ಷಗಳಾಗ್ಬೋದು, ತಿಂಗಳುಗಳಾಗ್ಬೋದು, ಮತ್ತು ವೀಕ್ ಆಗ್ಬೋದು, ಡೇ ಆಗ್ಬೋದು. ಬಟ್ ಇಲ್ಲಿ ಹೀಲ್ ಪ್ರೋಸೆಸ್ ನಡೀತಾ ಇದೆ. ಹಾಗಾಗಿ ಟೈಮ್ ಟು ಟೈಮ್ ಅವರು ಒಂದು ಆ್ಯಕ್ಷನನ್ನು ತಗೊಳ್ತಾ ಇದ್ದಾರೆ. ಮತ್ತು ಅದೇ ರೀತಿ ಅವರು ಹೀಲ್ ಮಾಡ್ಕೊಳ್ಳೋ ಪ್ರಯತ್ನ ನಡೆಸ್ತಿದ್ದಾರೆ. ಬಟ್ ಇದು ರಾಂಗ್ ಅಂತ ಕೆಲವ್ರಿಗೆ ಅನಿಸಿರ್ಬೋದು, ಕೆಲವ್ರಿಗೆ ಇದು ರೈಟ್ ಟೈಮ್ ಬೇಕು ನನಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಖಂಡಿತವಾಗ್ಲೂ ಇದೆ. ಫಿನಿಕ್ಸ್ ಬಂದಿರೋದ್ರಿಂದ ಒಂದು ನ್ಯೂ ಫೇಸ್ ಕಡೆ ಟರ್ನ್ ಆಗ್ಬೋದು, ಮತ್ತು ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ಬೋದು, ಮತ್ತು ಗ್ರೋತ್ ಕಡೆ ಹೆಚ್ಚು ಗಮನ ಕೊಡ್ತಾ ಇರ್ಬೋದು. ಚೇಂಜ್ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ತಾ ಇರ್ಬೋದು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಜಾಬ್ ವಿಚಾರವಾಗಿ, ಮತ್ತು ನಿಮ್ಮನ್ನು ಬದಲಾವಣೆ ಮಾಡೋದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇರ್ಬೋದು ಆ ವ್ಯಕ್ತಿ. ಗ್ರೋತ್ ಕಡೆ ನಿಮ್ಮನ್ನು ಒಂದು ರೀತಿಯಲ್ಲಿ ಒಂದಿಷ್ಟು ಸೀಕ್ರೆಟ್ಸ್ ವಿಚಾರಗಳು ಏನು ಅಂತಂದರೆ ನಿಮ್ಮನ್ನು ಒಂದು ದೊಡ್ಡ ಮಟ್ಟಿಗೆ ನೋಡಬೇಕು ಅನ್ನೋ ಆಸೆ ಕೂಡ ಅವ್ರಿಗೆ ಇರ್ಬೋದು ಅಂತ ಕೂಡ ಬಂದಿರುವಂಥದ್ದು. ಈ ಥರ ಒಂದು ಥಿಂಕಿಂಗ್ ಅವರು ಅಲ್ಲಿ ಇರ್ಬೋದು. ಮತ್ತು ನಿಮ್ಮ ರಿಲೇಷನ್ಶಿಪ್ ಕೂಡ ಏನು ಇಲ್ಲಿ ಡಿಪೆಂಡೆಡ್ ಆಗಿದ್ದಾರೆ ನಿಮ್ಮ ಜೊತೆ ಒಂದು ಡಿಪೆಂಡೆಡ್ ಆಗಿ ಈ ರಿಲೇಷನ್ಶಿಪ್ ಏನಿದೆ ಅದು ಒಂದು ರೀತಿಯಲ್ಲಿ ಏನೋ ಒಂದು ಇಶ್ಯೂಸ್ ಬಂದಿರ್ಬೋದು, ಅವ್ರ ಮಧ್ಯೆ ನಿಮ್ಮ ಮಧ್ಯೆ ಇಶ್ಯೂಸ್ ಇದೆ. ಅವರು ಏನೋ ನಿಮಗೆ ರಹಸ್ಯವಾಗಿ ನಿಮ್ಮ ಬಗ್ಗೆ ಏನೋ ಥಿಂಕ್ ಮಾಡ್ತಿದ್ದಾರೆ, ಏನೋ ಸೀಕ್ರೆಟ್ಸ್ನ ಮಾಡ್ತಾ ಇರ್ಬೋದು. ಅಂದರೆ ನಿಮ್ಮನ್ನು ಸೀಕ್ರೆಟಾಗಿ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ಇಂಡಿಪೆಂಡೆಂಟ್ ಅನ್ನೋದಕ್ಕಿಂತ ನಿಮ್ಮ ಮೇಲೆ ತುಂಬ ಡಿಪೆಂಡ್ ಆಗಿರ್ಬೋದು. ಅವರು ನಿಮ್ಮನ್ನು ಡಿಪೆಂಡ್ ಆಗೋ ಥರ ಮಾಡಿ ಕಂಟಿನ್ಯೂಸ್ ಆಗಿ ಡಿಪೆಂಡ್ ಮಾಡಿ ಒಂದು ಬದಲಾವಣೆ ತರೋ ಪ್ರಯತ್ನಗಳು ನಡೀತಾ ಇರ್ಬೋದು. ಒಂದು ನ್ಯೂ ಫೇಸ್ ಕಡೆ ಟರ್ನ್ ಆಗಬೇಕು ಅನ್ನೋದು ಒಂದು ಮೇನ್ ಥಾಟ್ಸ್ ಇರ್ಬೋದು. ಮತ್ತು ನೀವು ಒಂದು ರೀತಿಯಲ್ಲಿ ಖುಷಿಯಾಗಿರಬೇಕು, ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಖುಷಿನ ತಂದುಕೊಡ್ಬೇಕು ಅನ್ನೋದು ತುಂಬ ಯೋಚನೆಗಳು ಅವ್ರದ್ದು ಆಗಿರುತ್ತೆ. ಮತ್ತು ನಿಮಗೆ ಅವ್ರಿಗೇನು ಅಂತಂದರೆ ಒಂದು ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನ ಹೇಗೆ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾತಾಡಬೇಕು ಅನ್ನೋದು ಅವ್ರಿಗೆ. ಆದರೆ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಮಾಡಬೇಕು, ಒಂದು ನ್ಯೂ ಫೇಸ್ ಕಡೆ ಟರ್ನ್ ಆಗಬೇಕು ಅನ್ನೋದ್ರ ಕಡೆ ಫೋಕಸ್ ಮಾಡ್ತಾ ಇರ್ಬೋದು. ಮತ್ತು ತುಂಬ ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ಮತ್ತು ಒಂದು ರೀತಿಯಲ್ಲಿ ನಿಮ್ಮ ಜೊತೆ ಇರುವಂಥ ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಅಟ್ರಾಕ್ಷನ್ ಮಾಡ್ತಾ ಇರ್ಬೋದು, ಮತ್ತು ಒಂದು ರೀತಿ ಫ್ಲರ್ಟಿಂಗ್ ಮಾಡ್ತಾ ಇರ್ಬೋದು, ಒಂದು ರೀತಿ ಡೇಟಿಂಗ್ ಕೂಡ ನೀವು ಹೋಗಿರ್ಬೋದು. ಇವರು ಕೂಡ ನಿಮ್ಮನ್ನ ರಹಸ್ಯವಾಗಿ ಏನೋ ಯೋಚನೆ ಮಾಡ್ತಿದ್ದಾರೆ, ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅನ್ನೋ ಯೋಚನೆ ಇರ್ಬೋದು. ಮತ್ತು ಒಂದು ಸ್ವಲ್ಪ ಟೈಮ್ ಕೆಲಸದ ಕಡೆ ಫೋಕಸ್ ಮಾಡಲಿ. ಮತ್ತು ಒಂದು ರೀತಿಯಲ್ಲಿ ಓದುವಂಥ ಎಜುಕೇಷನ್ ಇರುವಂಥ ಹುಡುಗರುಗಳ ಇಲ್ಲಿ ಎನರ್ಜಿ ವೈಸ್ ಬರ್ತಾ ಇರೋದ್ರಿಂದ ಕಾಲ್ ಮೆಸೇಜಲ್ಲೇ ಕನೆಕ್ಷನ್ ಆಗಿ ಒಂದು ರೀತಿಯಲ್ಲಿ ಏನೋ ಮುಚ್ಚಿಡ್ತಾ ಇರ್ಬೋದು ಅಂತ ಬಂದಿರುವಂಥದ್ದು. ಮತ್ತು ನೀವು ಇಲ್ಲಿ ಥರ್ಡ್ ಪಾರ್ಟಿ ಬಂದಿರೋದ್ರಿಂದ
ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಹೇಳುತ್ತೆ. ಅವರು ನಿಮ್ಮ ಬಗ್ಗೆ ಸೀಕ್ರೆಟಾಗಿ ಏನೋ ಯೋಚನೆ ಮಾಡ್ತಿದ್ದಾರೆ, ನಿಮ್ಮನ್ನು ಥರ್ಡ್ ಪಾರ್ಟಿ ಆಗಿ ಹೊರಗಡೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ತುಂಬ ಅಟ್ರಾಕ್ಷನ್, ಹೇಳಿದ್ನಲ್ಲ ಅಟ್ರಾಕ್ಷನ್ನು, ಒಂದು ರೀತಿ ಫ್ಲರ್ಟ್ ಮಾಡ್ತಿರ್ಬೋದು. ಈ ರೀತಿಯಲ್ಲಿ ಅವ್ರು ಏನೋ ನೀವು ಫ್ಲರ್ಟ್ ಮಾಡಿಬಿಡ್ತೀರೇನೋ, ಒಂದು ರೀತಿಯಲ್ಲಿ ಏನಾದರೂ ವಿಚಾರಗಳನ್ನ ಹೇಳಿದರೆ ನಿಮಗೆ, ನೀವೇನಾದರೂ ಅವ್ರನ್ನ ಒಂದು ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಥರ ಟ್ರೀಟ್ ಮಾಡಿಬಿಡ್ತೀರೇನೋ ಅನ್ನೋ ಒಂದು ಬೇಜಾರು ಕೂಡ ಅವ್ರಿಗಿರ್ಬೋದು. ಬಟ್ ಇಲ್ಲಿ ಒಂದು ರೀತಿಯಲ್ಲಿ ಮೇನ್ ಥಾಟ್ಸ್ ಬಂದು ಅವ್ರಿಗೆ ಒಂದು ರೀತಿ ಖುಷಿಯಾಗಿರ್ಬೇಕು ಎಲ್ಲರೂ ಒಂದು ರೀತಿಯಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಎಂಜಾಯ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಖುಷಿಯಾಗಿ ಇರಬೇಕು, ಒಂದು ಹ್ಯಾಪಿನೆಸ್ ಆಗಿ ಇರಬೇಕು. ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಕೂಡ ಆಗಿರುತ್ತೆ, ಇದು ನಿಮ್ಮ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಕೂಡ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಒಂದಿಷ್ಟು ನೋವುಗಳಾಗುತ್ತಾ ಇರುತ್ತೆ. ಮತ್ತೆ ಏನೋ ಸೀಕ್ರೆಟ್ ಮಾಡುವಂಥದ್ದು, ಮತ್ತೆ ನೀವು ಕನೆಕ್ಟ್ ಆಗುವಂಥದ್ದು, ಮತ್ತೆ ಲೆಟ್ಕೋ ಮಾಡುವಂಥದ್ದು, ಮತ್ತೆ ಖುಷಿಯಾಗಿರುವಂಥದ್ದು, ಈ ರೀತಿ ಒಂದು ರಿಲೇಷನ್ಶಿಪ್ಗಳು ನಿಮ್ಮ ಜೊತೆ ನಡೀತಾ ಇರುತ್ತೆ. ಅವ್ರಿಗೇನು ಒಂದು ರೀತಿಯಲ್ಲಿ ನಿಮ್ಮನ್ನು ಔಟ್ಸೈಡ್ ಕರ್ಕೊಂಡು ಹೋಗೋದಾಗಿರ್ಬೋದು, ಮತ್ತು ಇಂಡಿಪೆಂಡೆಂಟಾಗಿ ಬದುಕೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ಬೋದು, ಹೇಗೆ ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೋದು, ಮತ್ತು ನಿಮ್ಮ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಅವರು ತುಂಬ ಫೋಕಸ್ ಆಗಿದ್ದಾರೆ. ಮತ್ತು ನಿಮ್ಮನ್ನು ಔಟ್ಸೈಡ್ ಕರ್ಕೊಂಡು ಹೋಗಬೇಕು, ತುಂಬ ಇಷ್ಟಪಡ್ತಾ ಇದ್ದೀರಾ ನೀವು ಅವ್ರನ್ನ, ಅವರು ಕೂಡ ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇರುವಂಥ ವ್ಯಕ್ತಿಗಳಾಗಿರ್ತಾರೆ. ಬಟ್ ಅವ್ರಿಗೆ ಅನ್ನಿಸ್ತಿರುವಂಥದ್ದು ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಏನಾದರೂ ನೋವು ಮಾಡಬಾರ್ದು, ಇವಾಗಲೇ ಮಾತಾಡಿ ಏನಾಗುತ್ತೋ ಈ ರಿಲೇಷನ್ಶಿಪ್ ಇದರಲ್ಲಿ ಜಾಸ್ತಿ ಡಿಪೆಂಡೆಡ್ ಆಗಿದ್ದರೆ ಮುಂದೆ ಏನಾದರೂ ಸಮಸ್ಯೆಗಳು ಬಂದರೆ ಹೇಗೆ ಎದುರಿಸೋದು ಇದನ್ನು ಅಂತ ಮತ್ತೆ ಬ್ರೇಕಪ್ ಎನರ್ಜಿನ ಹೇಳುತ್ತೆ. ಇದು ಆಲ್ಮೋಸ್ಟ್ ನಿಮಗೆ ಕಾಣಿಸ್ತಿರ್ಬೋದು, ಇದು ಬ್ರೇಕಪ್ ಎನರ್ಜಿನ ಹೇಳಿದ್ರೆ ಮತ್ತೆ ಅವರು ಕೂಡಿಸೋ ಪ್ರಯತ್ನನ ಮಾಡ್ತಾ ಇದ್ದಾರೆ. ಹಂಗಾಗಿ ಒಂದು ರೀತಿಯಲ್ಲಿ ರಿಲೇಷನ್ಶಿಪ್ ಎಷ್ಟೇ ದೂರ ಹೋದ್ರೂ ಕೂಡ ಅಡ್ಜಸ್ಟ್ಮೆಂಟ್ ತುಂಬಾ ಇಲ್ಲಿ ಕಾಣಿಸ್ತಾ ಇರುವಂಥದ್ದು, ಮತ್ತು ಅಟ್ರಾಕ್ಷನ್ ಕಾಣಿಸ್ತಾ ಇರುವಂಥದ್ದು. ಈ ಒಂದು ನಿಮ್ಮ ಒಂದು ರಹಸ್ಯವಾಗಿ ಅವರು ಯೋಚನೆ ಮಾಡೋದಾದರೆ ಮತ್ತೆ ಕನೆಕ್ಷನ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅವರು ಹೀಲ್ ಮಾಡಿಕೊಡ್ತಿರ್ತಾರೆ. ಮತ್ತು ನಿಮ್ಮ ಬಗ್ಗೆ ಇಲ್ಲಿ ಮುಂದುವರೆದ್ರೆ ನಿಮ್ಮನ್ನ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಎಂಗೇಜ್ಮೆಂಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕಮ್ಯುನಿಕೇಷನ್ ತುಂಬಾ ನಿಮಗೆ ಚೆನ್ನಾಗಿರೋದ್ರಿಂದ, ಒಂದು ಕನೆಕ್ಷನ್ ಇರೋದ್ರಿಂದ ಒಂದು ರೀತಿಯಲ್ಲಿ ನಿಮ್ಗೆ ಏನಾದರೂ ಒಂದು ಗಿಫ್ಟ್ ಮಾಡೋದ್ರ ಮುಖಾಂತರ ಅವರು ಒಂದು ರೀತಿಯಲ್ಲಿ ಒಂದು ಗಿಫ್ಟ್ ಮಾಡಬೇಕು ಅಂತ ಕೂಡ ಸರ್ಪ್ರೈಸ್ ಆಗಿ ನಿಮ್ಗೆ ಏನೋ ಒಂದು ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಈ ರೀತಿ ಮಾಡಬೇಕು ಅನ್ನೋ ಒಂದು ಮೈಂಡ್ ಥಾಟ್ಸ್ ಕೂಡ ಅವ್ರಿಗೆ ಇರ್ಬೋದು. ಯಾಕಂದರೆ ನಿಮ್ಮ ಇಬ್ಬರದು ಎನರ್ಜಿ ವಯಸ್ಸಲ್ಲಿ ಪಿಕ್ ಮಾಡೋದಾದರೆ ಅವರು ಒಂದು ರೀತಿಯಲ್ಲಿ ಮಿರರ್ ಎನರ್ಜಿನ ಹೇಳ್ತಾ ಇದೆ. ಮತ್ತು ನಿಮ್ಮ ಎನರ್ಜಿ ಒಂದು ರಿಲೇಷನ್ಶಿಪ್ ಏನಿದೆ ನಿಮ್ಮನ್ನು ನೋಡಿಕೊಂಡ್ರೆ ಸೇಮ್ ಅವರು ನೋಡ್ಕೊಳ್ಳೋ ಥರನೇ ಇರ್ಬೋದು. ಹಂಗಾಗಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನಿಮ್ಮಿಬ್ಬರ ಪ್ರೀತಿ ತುಂಬಾ ಇಲ್ಲಿ ಇಂಪಾರ್ಟೆಂಟ್. ಅಟ್ರಾಕ್ಷನ್ ಒಂದು ರೀತಿಯಲ್ಲಿ ತುಂಬ ಪ್ಯಾಷನ್ ಆಗಿರುವಂಥದ್ದು, ಒಂದು ರೀತಿಯಲ್ಲಿ ತುಂಬ ಪ್ರೀತಿ ಇರುವಂಥದ್ದು, ನಿಮ್ಮನ್ನು ನೀವು ಇಷ್ಟಪಡುವಂಥದ್ದು, ಬೇರೆಯವ್ರಿಗೆ ಇಷ್ಟಪಡುವಂಥದ್ದು, ಈ ರೀತಿಯಲ್ಲಿ ಇರ್ಬೋದು ಅಂತ ಕೂಡ ಬಂದಿದೆ. ಇದು ಒಟ್ಟಿಗೆ ಬಂದಿರೋದ್ರಿಂದ ಈ ರೀತಿಯಲ್ಲಿ ಒಂದು ಸ್ಟಕ್ ಎನರ್ಜಿ ಬೇಡ ಅನ್ನೋ ಕಾರಣಕ್ಕೆ ಅವರು ನಿಮ್ಮನ್ನು ಇಟ್ಟಿರ್ಬೋದು. ಯಾಕೆ ಅಂದರೆ ನೀವು ಮೇನ್ ಇಲ್ಲಿ ಥಾಟ್ಸ್ ಬಂದು ನೀವಿಬ್ಬರ ಮಧ್ಯೆ ಒಂದು ರೀತಿಯಲ್ಲಿ ಒಂದು ಪ್ರೀತಿ ಹೋಗ್ತಾ ಇದೆ, ಅದಕ್ಕೆ ಏನಾದರೂ ನಾನು ಬ್ರೇಕ್ ಹಾಕಿದರೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ಬೋದು, ಒಂದು ಶಾಕ್ ಆಗ್ಬೋದು ನಿಮಗೆ ಅನ್ನೋ ರೀತಿಯಲ್ಲಿ ಅವರು ಒಂದು ರಹಸ್ಯವಾಗಿ ಇಡ್ತಾ ಇದ್ರೆ, ಏನಾದರೂ ಮಾತಾಡಿದರೆ ಏನಾದರೂ ಹರ್ಟ್ ಮಾಡ್ಕೊಳ್ತೀರಾ, ನಿಮಗೆ ನೀವು ಸಮಸ್ಯೆ ಮಾಡ್ಕೊಳ್ತೀರಾ ಅನ್ನೋ ಭಯನೂ ಕೂಡ ಅವ್ರಿಗೆ ಕಾಡಿಸ್ತಿರ್ಬೋದು. ಹಾಗಾಗಿ ಈ ಒಂದು ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.